ನೀನು ಹೇಳಿದ ಟೈಮಿಗೆ ನೀನು ಸಿಡಿ ನೀನು ವಾಪಸ್ ಕೊಡ್ತೇನೆ. ಏನ್ ಸರ್ ಇಷ್ಟು ಲೇಟ್ ಮಾಡ್ಬಿಟ್ರಿ? ನಾನು ಭಯ ಬಿದ್ದುಬಿಟ್ಟಿದ್ದೆ ಸರ್. ಅದು ಸರಿ ಸರ್, ಈ ಸಿಡಿ ತಗೊಂಡು ಏನ್ ಮಾಡಿದ್ರಿ ಸರ್? ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಈ ಹಣ ಕೊಟ್ಟು ನನಗೆ ತುಂಬಾ ಉಪಕಾರ ಮಾಡ್ತಿದ್ದೀರಾ ಸರ್. ನನಗೆ ಸ್ವಲ್ಪ ತೊಂದರೆ ಇತ್ತು ಸರ್. ಅರೆ, ನಿನ್ನ ತೊಂದರೆ ಪರಿಹಾರ ಮಾಡೋದಕ್ಕೆ ನಾನಿರೋದು. ನೋಡು, ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ. ಈ ವಿಷಯ ಅವ್ರಿಗೂ ಬರಬೇಕು. ಇದು ನನ್ನ ನಿನ್ನ ಇಬ್ಬರಲ್ಲೇ ಇರಬೇಕು, ಅರ್ಥ ಆಯ್ತಾ? ಹ್ಞೂ ಸರ್. ಎಲ್ಲಾದರೂ ಅಂತ ತಪ್ಪು ಮಾಡ್ತೀನ ಸರ್? ನಾನು ಖಂಡಿತ ಇಲ್ಲ ಸರ್. ನೋಡು, ಸಿಡಿಗೋಸ್ಕರ ನಿಮ್ಮ ಬಾಸು ಕಾಯ್ತಾ ಇರ್ತಾನೆ. ಅರ್ಜೆಂಟ್ ತಗೊಂಡೋಗಿ ಈ ಸಿಡಿ ನಾನು ವಾಪಸ್ ಕೊಡ್ತೀನಿ. ಹೌದು ಸರ್. ಸರ್, ಆದ್ರೆ ನೀವು ಆಗಾಗ ಈ ರೀತಿ ನನಗೆ ಸಹಾಯ ಮಾಡ್ತಾ ಇರ್ಬೇಕು ಸರ್. ಖಂಡಿತ ಮಾಡ್ತೀನಯ್ಯ. ಮೊದಲು ಸಿಡಿ ತಲುಪಿಸು. ನೋಡು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ವೆಲ್ಕಮ್ ವೆಲ್ಕಮ್. ನೀವತ್ತು ಗಾಯ ಆಗಿದ್ದು ಬೇಜಾರಾಗಿದ್ರಿ, ಅದಕ್ಕೆ ನಿನ್ನ ಹೆಸರು ಕೇಳಕ್ಕಾಗಿಲ್ಲ. ನನ್ನ ಹೆಸರು ಅಮಿತ್. ನಿಶಾ. ನೈಸ್ ನೇಮ್. ಅಂದ್ರೆ ರಾತ್ರಿ ಅಲ್ವಾ? ರಾತ್ರಿ ನಿಮ್ಗೆ ತುಂಬಾನೇ ಇಷ್ಟ. ರಾತ್ರಿ ಎಲ್ಲ ಎದುರ್ತೀನಿ. ನಿನ್ನ ಕೈ ಗಾಯ ಸಂಗೀತ ಭಾಷೆಕ್ಕ ಅಲ್ಲೂ ಅದಾದ್ರೆ ನಾನು ಫಸ್ಟ್ ಟೈಮ್ ಮಾಡಿ ಇದು ಕಷ್ಟ ವರ್ಕೌಟ್ ಆಗಿದೆ. ಅಲ್ಲ, ಇದು ಗುಡ್ ಆಫರ್. ಮಾತಾಡ್ಬೇಡಿ. ನಾನು ನಿಮ್ಮ ಹತ್ರ ಫೀಸ್ ಹೇಳ್ಬಾರ್ದು ಅಂತಂದ್ರೆ ನೀವು ನನಗೊಂದು ಫೇವರ್ ಮಾಡಬೇಕು. ಫೇವರಾ? ಏನು? ನೀವು ನಮ್ಮ ಮನೆಗೆ ಬರಬೇಕು. ನಿಮ್ಮ ಮನೆಗ? ಏನಕ್ಕೆ? ಇವತ್ತು ನನ್ನ ಬರ್ಡೇ, ಅದಕ್ಕೆ. ಓಹ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹಲೋ, ಇದನ್ನ ರೋಡಲ್ಲಿ ನಿಂತ್ಕೊಂಡು ಹೇಳೋದಲ್ಲ, ನಮ್ಮ ಮನೆಗೆ ಬಂದು ಹೇಳಬೇಕು. ಅದು ನೋಡಿ, ನಮ್ಮ ಮನೇಲಿ ಒಂದು ಸಣ್ಣ ಪಾರ್ಟಿ ಇಟ್ಕೊಂಡಿದೀವಿ. ಫ್ರೆಂಡ್ಸ್ನೆಲ್ಲ ಕರೆದಿದ್ದೀನಿ. ನಿಮ್ಮನ್ನು ಫ್ರೆಂಡ್ ಅನ್ಕೊಂಡು ಕರಿತಾ ಇದ್ದೀನಿ. ಪ್ಲೀಸ್ ಬನ್ನಿ. ಅದು ಸ್ವಲ್ಪ ಓದ್ಕೊಳ್ಳೋದಿದೆ. ಬೇಕಾದ್ರೆ ಕಾರಲ್ಲಿ ನಾನು ನಿಮ್ಮ ಮನೆಯವ್ರಿಗೂ ಡ್ರಾಪ್ ಮಾಡಿಸ್ತೀನಿ, ಓಕೆನಾ? ಆದರೂ ನೋಡಿ, ಬರೋಲಾಗಿರಲ್ಲ ಅಂತಂದ್ರೆ ನೀವು ಬರೋ ದಾರಿನ ಕಾಯ್ಕೊಂಡು ಕೂತ್ಕೊಂಡು ಮತ್ತೆ ಗಾಡಿ ತಂದು ನಿಮ್ಗೆ ಗುದ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಹಾಗೆಲ್ಲ ಮಾಡಬೇಡಿ. ನಿಮ್ಮ ಬರ್ಡೇ ದಿನ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಬಾಯ್. ಅಮೃತ, ಇಲ್ಲೇ ಇದೆಯಲ್ಲ. ಏನಪ್ಪ? ಅವತ್ತು ಬುಲೆಟ್ ಬಾಬು ಕೊಟ್ಟಿಯಲ್ಲಪ್ಪ 5,000 ನೀನು ತಗೊಳಮ್ಮ. 5,000 ರೂಪಾಯಿ ವಾಪಸ್ ತಗೋ. ಏನಪ್ಪ, ನನ್ಗೆ 5,000 ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಮತ್ತೆ ಯಾರ ಹತ್ರ ಆದ್ರೂ ಸಾಲ ಮಾಡ್ಕೊಂಡು ತಗೊಂಡ್ ಬಂದ್ರ? ನೋಡಮ್ಮ, ಮುಳ್ಳಿಂದ ತೆಗಿಬೇಕು ಅನ್ನೋ ಗಾದೆ ಮಾತು ನಿಜ. ಆದ್ರೆ ಅದು ಸಾಲಕ್ಕೆ ಅಪ್ಲೈ ಆಗಲ್ಲ. ಇದು ಆ ಶಿವಶಂಕರಪ್ಪ ನನಗೆ ಕೊಡಬೇಕಾಗಿತ್ತು, ಇವತ್ತು ವಾಪಸ್ ಕೊಟ್ಟ, ತಂದು ಕೊಟ್ಟೆ. ಅಯ್ಯೋ, ಮತ್ತ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ತುಂಬಾ ಸೀರಿಯಸ್, ಉಳಿಯೋದೇ ಇಲ್ಲ ಅಂತಿದ್ರಲ್ಲಪ್ಪ. ಹೌದಮ್ಮ, ಅವ್ನು ಉಳಿತಾನೆ ಅಂತ ನಾವ್ ಯಾರು ತಿಳ್ಕೊಂಡಿದ್ದಿಲ್ಲ. ಏನೋ ದೇವರಿಂದ ಉಳ್ಕೊಂಡ.
ಜೊತೆಗೆ ಬುಲೆಟ್ ಬಾಬು ನನಗೆ ಕೊಟ್ಟಾನ ಕಷ್ಟ ಮಾಡಿದಲ್ಲ ಅವಮಾನ ಇದನ್ನೆಲ್ಲ ಕೇಳ್ದ. ಜೊತೆಗೆ ಅವನು ಹಲ್ಲು ಕಟ್ಟಿಸ್ಕೊಳ್ಳೋಂತ ಇಟ್ಕೊಂಡಿದ್ದಲ್ಲ ದುಡ್ಡು ಅದನ್ನ ವಾಪಸ್ ತಂದು ಕೊಟ್ಟು ಈ ಜನ್ಮದಲ್ಲಿ ನಾನು ಹಲ್ಲು ಕಟ್ಟಿಸ್ಕೊಳ್ಳಲ್ಲ, ಕೊಡುವೆ ನಾನು ತಿನ್ನಲ್ಲ, ತಗೊಳ್ಳಿಂತ ಕೊಟ್ಟು ಹೋದ. ಒಳ್ಳೇದಾಯ್ತು ರೀ. ನನ್ನ ಮಗಳು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ಡು ಬೇರೆಯವ್ರ ಪಾಲು ಆಗೋಯ್ತಲ್ಲಪ್ಪ ಅಂತ ಮನ್ಸಿಗೆ ತುಂಬಾ ನೋವಾಗ್ತಿತ್ತು. ಆ ದೇವ್ರ ದೊಡ್ಡವನು ಅವಳು ಕಷ್ಟಪಟ್ಟು ದುಡ್ಡು ಅವಳಿಗೆ ಬಂದು ಸೇರ್ತು. ಅಮೃತ, ನಾವೆಲ್ಲರೂ ಬರಲ್ಲ ಅನ್ಕೊಂಡಿದ್ ದುಡ್ಡು ಬಂದಿದೆ ಅಲ್ವಾ, ಅದಕ್ಕೆ ಒಂದ್ ಸಣ್ಣ ಪಾರ್ಟಿ ಮಾಡೋಣ. ಸಣ್ಣ ಬುದ್ಧಿ ಎಲ್ಲೋಗುತ್ತೆ ನಿಂದು? ನೋಡೆ, ಒಂದ್ 2 ತೆಂಗಿನಕಾಯಿ, ಸಕ್ಕರೆ ಎಲ್ಲ ತಂದ್ಕೊಡು. ಸಕ್ಕರೆ ಮಿಠಾಯಿ ಮಾಡ್ಕೊಡ್ತೀನಿ, ಎಲ್ಲರೂ ತಿನ್ಬೋದು. ಅಯ್ಯೋ ರಾಮ, ಇದಕ್ಕೂ ಅದೇನಾ? ಅಮ್ಮ ಬೇಡ ಅಮ್ಮ, ಪ್ಲೀಸ್. ಎಲ್ಲಾರು ಹೊರಗಡೆ ಹೋಗಿ ಯಾರ್ಯಾರಿಗೆ ಏನೇನ್ ಬೇಕೋ ಎಲ್ಲ ತಿನ್ಕೊಂಡ್ಬರೋಣ, ಪಾರ್ಟಿ ಮಾಡೋಣ ಅಲ್ವೇನೆ? ಅಯ್ಯೋ ಪಾರ್ಟಿ ಅಂದ್ರೆ ಎಷ್ಟು 100 ರೂಪಾಯಿ ಖರ್ಚಾಗುತ್ತೆ ಕಣೆ. ನೋಡು, ತರಕಾರಿ ಎಲ್ಲ ತಂದ್ಕೊಡ್ರಪ್ಪ. ನೋಡು, ಪೂರಿ ಸಾಗು ಎಲ್ಲ ಮಾಡ್ತೀನಿ, ಎಲ್ಲರೂ ಒಟ್ಟು ಕುತ್ಕೊಂಡಮ್ಮ. ನೋಡಿದ್ರೆ 500 ಖರ್ಚಾಗಿದೆ. 5,000 ಬಂದಿಲ್ವೇನೆ? ಅವಳು ಅದೇನೋ ಪ್ರಾಜೆಕ್ಟ್ ಅಂತ ಮಾಡಕ್ ಹೋಗಿ ಅದ್ರ ಹತ್ರ ಕಟ್ಪಟ್ಟಿದ್ದಕ್ಕೆ ಇವತ್ತು ರಜಾ ಕೊಟ್ಟಿದ್ದಾರೆ. ಅವಳು ಮನೇಲಿ ಇರೋದೇ ಅಪರೂಪ ಕಣಮ್ಮ. ಹುಡುಗರೆಲ್ಲ ಆಸೆ ಪಡ್ತಾ ಇದ್ದಾರೆ, ಹೋಗಿ ಪಾರ್ಟಿ ಮಾಡ್ಕೊಂಬರೋಣ ಬಿಡು. ಕರೆಕ್ಟ್ ಅಪ್ಪ ನೀವು ಹೇಳಿದ್ದು. ಅಮ್ಮ ನೀನು ಬೇಗ ರೆಡಿ ಆಗ್ಬಿಡು, ಸರಿನಾ? ಅಮೃತ, ನಾ ರೆಡಿ ಆಗ್ಬಿಡ್ತೀನಿ. ನಿಂದು ಹೊಸ ಕೆಂಪು ಸೀರೆ ಕೊಡ್ತೀಯಾ? ಯಾಕಪ್ಪ ಕೆಂಪು ಸೀರೆ ಈಗ ಬಿಡಬಾರ್ದಮ್ಮ. ಸರಿ, ನಿಂದು ಹಸಿರು ಸೀರೆನೆ ಕೊಡೆ, ನಾನೇ ತಗೋತೀನಿ. ಅಮ್ಮ ನೀನು ಒಳ್ಳೆ ಸೀರೆ ಉಟ್ಕೊಮ್ಮ. ಬಾರಿ ಬೇಗ. ಅಮೃತ, ನಮ್ಮನ್ನ ಪಾರ್ಟಿ ಕರ್ಕೊಂಡು ಹೋಗ್ತಾರೆ ಕಣೆ. ಪಾರ್ಟಿ ಬೇಗ ರೆಡಿ ಆಗ್ಬಿಡು, ಒಳ್ಳೆ ಸಲ್ವಾರ್ ಕಮ್ಮಿ ಸಾಕು, ಆಯ್ತಾ? ಅಜಯ್ ಬಾರೋ ಇಲ್ಲಿ, ಬೇಗ ಬಾ. ಅಜಯ್, ಅಮೃತ ನಮ್ಮನ್ನ ಹೊರಗೆ ಕರ್ಕೊಂಡು ಹೋಗ್ತಿದ್ದಾಳೆ, ಪಾರ್ಟಿ ಚೆನ್ನಾಗಿ ರೆಡಿ ಆಗು, ಆಯ್ತಾ? ಅಮೀರ್, ಅಮೀರ್, ಅಮಿತ್, ಅಮೃತ ನಮ್ಮನ್ನ ಹೊರಗೆ ಕರ್ಕೊಂಡು ಹೋಗ್ತಿದ್ದಾಳೆ, ಪಾರ್ಟಿ ಕಣೋ, ಬೇಗ ರೆಡಿ ಆಗ್ಬಿಡು, ಆಯ್ತಾ? ಹೋಗು ಬೇಗ. ಅಪ್ಪ, ನಾನು ನನ್ನ ಮಗುಗೆ ಯಾವ ಬಟ್ಟೆ ಹಾಕ್ಲಿ? ಕೇಳಿದೆ, ನೀನು ಮಗು ಬಟ್ಟೆ ಹಾಕ್ತೀಯೋ ಬಿಡ್ತೀಯೋ ಅದು ಬೇಡ, ಆ ಮಗು ಬಾಯಿಗೆ ಒಂದು ನಿಪ್ಪಲ್ ಇಟ್ಬಿಡು. ಯಾಕಪ್ಪ? ಅದು ರೇಡಿಯೋ ಮಿರ್ಚಿ ಹಾಡ್ತಾನೇ ಇರುತ್ತೆ. ಯಾವಾಗ್ಲೂ ಹೀಗೆ ನೀವು ನನ್ನ ಮಗುನ್ ಬೈತಾನೇ ಇರ್ತೀರಾ. ನಡಿ, ಇನ್ನು ಇಲ್ಲೇ ನಿಂತ್ಕೊಂಡು ಹೊತ್ತಾಯ್ತು, ನಡಿ ಬೇಗ. ಹಲೋ ಸರ್, ನಮಸ್ತೆ ಸರ್. ಹೌದು ಸರ್, ಸಿಡಿ ಕಳ್ಸಿದ್ದಲ್ಲ ಸರ್? ಇಲ್ಲ ಸರ್, ಎಲ್ಲ ನೀಟಾಗಿ ಡೀಟೇಲ್ ಆಗಿ ನೋಡೇ ಮಾಡಿರೋದು. ಅಯ್ಯೋ ಇಲ್ಲ ಸರ್, ಖಂಡಿತವಾಗ್ಲೂ ಹಾಗಾಗೋದಕ್ಕೆ ಸಾಧ್ಯವೇ ಇಲ್ಲ. ಸರಿ ಸರ್, ಸರಿ, ನಾನೀಗಲೇ ಹೊರಟು ಬರ್ತೀನಿ. ಅಪ್ಪ, ನಾನು ಮಾಡಿದ ಪ್ರಾಜೆಕ್ಟ್ ವರ್ಕಲ್ಲಿ ಏನೋ ಪ್ರಾಬ್ಲಮ್ ಆಗಿದೆಯಂತೆ. ಬಾಸ್ ಈಗಲೇ ಇಮಿಡಿಯೇಟ್ ಆಗಿ ಬರಬೇಕು ಅಂತ ಹೇಳಿದ್ದಾರೆ. ನಾನು ಹೋಗಿ ಬರ್ತೀನಪ್ಪ. ಅಮೃತ, ನಾನು ರೆಡಿ. ಹಸಿರು ಸೀರೆ ಚೆನ್ನಾಗಿದ್ಯಾ? ಅಪ್ಪ, ಅಮೃತ ಯಾಕಪ್ಪ? ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಅಂತೆ, ಅದಕ್ಕೆ ಅವಳು ಹೋಗ್ತಾ ಇದ್ದಾಳೆ, ಅವಳು ಬರ್ತಾ ಇಲ್ಲ. ಅಮೃತ ಬರ್ತಾ ಇದ್ಮೇಲೆ ನಾನು ಬರಲ್ಲ, ಮಕ್ಕಳನ್ನ ಕರ್ಕೊಂಡು ನೀವು ಹೋಗ್ಬಿಟ್ಟು ಬನ್ನಿ. ಚೆನ್ನಾಗಿದೆ ಕಡೆ, ನೀನು ಬರ್ದೆ ನಾನು ಹೇಗೆ ಹೋಗ್ಲಿ? ಏನು ಬೇಡ, ಮಕ್ಕಳೆಲ್ಲ ಆಸೆ ಪಟ್ಟಿದ್ದಾರೆ. ಆಶಾ, ಅಜಯ್, ಅಮಿತ್, ಅಪೂರ್ವ ಅವರೆಲ್ಲ ಏನು ಬೇಕಾಗಿಲ್ಲ. ನೀವ್ಯಾರು ಬರ್ದೇ ಇದ್ಮೇಲೆ ನಾವೇ ಹೋದ್ರೆ ಏನ್ ಚೆನ್ನಾಗಿರುತ್ತೆ. ಹೋಗ್ಲಿ ಬಿಡಿ, ಈ ಮನೇಲಿ ಎಲ್ಲಾರು ಸಂತೋಷವಾಗಿ ಹೊರಗಡೆ ಹೋಗುತ್ತಲ್ಲ, ಯಾವಾಗ ಬರುತ್ತೋ ಏನೋ. ಏನಾಗುತ್ತೆ? ನನಗೆ ನಿಮ್ಮ ಮೇಲೆ ನಂಬಿಕೆ ಇತ್ತು, ಭರವಸೆ ಇತ್ತು. ಆದ್ರೆ ನೀವು ಈ ರೀತಿ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ತಯಾರು ಮಾಡ್ತೀರಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಸರ್, ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಏನ್ ತಪ್ಪಾಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಸರಿಯಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಏನು ತಪ್ಪಾಗಿದೆ ಅಂತ ಕೇಳಬೇಡಿ, ಏನು ಸರಿ ಇದೆ ಅಂತ ಕೇಳಿ. ಸರಿ ಮಾಡ್ತಾರೆ, ಸರಿ. ಪ್ರಾಜೆಕ್ಟ್ ರಿಪೋರ್ಟ್ ಅನ್ನೋ ಮೊದಲನೇ ಪುಟ ಬಿಟ್ಟರೆ ಇನ್ನು ಯಾವ ಪುಟನೂ ಸರಿಯಾಗಿಲ್ಲ. ಒಂದು ವಿಷಯಕ್ಕೂ ಇನ್ನೊಂದು ವಿಷಯಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಒಂದು ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕೂ ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ. ಅದನ್ನು ಓದ್ತಾ ಹೋದ್ರೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಅದನ್ನ ನಾನು ಕಳ್ಸಿದ್ರೆ ನನಗೆ ಸಿಗೋದು ಮಾಡಲ್ಲ, ಹುಚ್ಚ ಆಸ್ಪತ್ರೆಯಲ್ಲಿ ಬೆಡ್ಡು. ಸರ್, ಅದು ಮೋಸ್ಟ್ಲಿ ಸಿಡಿ ಏನಾದರೂ ಕರೆಕ್ಟ್ ಆಗಿರ್ಬೋದು ಸರ್. ಏನ್ರಿ ಹರೀಶ್, ಅವತ್ತೇನು ಹೇಳಿದ್ರಿ?
ಚಾಲೆಂಜ್ ಆಗಿ ಕೆಲಸ ಮಾಡ್ತೀವಿ ಅಂದ್ರೆ ಏನ್ರಿ ಮಾತಾಡ್ತೀರಿ? CD ಕರಪ್ಟ್ ಆದ್ರೆ ಒಂದಷ್ಟು ಡಿಸ್ಪ್ಲೇ ಆಗುತ್ತೆ, ಒಂದಷ್ಟು ಆಗಲ್ಲ. ಆದ್ರೆ ಇಲ್ಲ, ಹಾಗಾಗ್ಲಿಲ್ಲ. ನೀವು ರೆಡಿ ಮಾಡಿದ ಮ್ಯಾಟ್ರಸ್ ಸರಿಯಾಗಿಲ್ಲ. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಹೇಗೆ ರೆಡಿ ಮಾಡಬೇಕು, ಹೇಗೆ ರೆಡಿ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಏನ್ರಿ ಶ್ರೀನಿವಾಸಯ್ಯನವ್ರೆ, ನೀವೊಬ್ಬ ಎಕ್ಸ್ಪೀರಿಯನ್ಸ್ ಹ್ಯಾಂಡ್, ಹೇಗೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ? ಸರ್ ನಮ್ಮ ಮತ್ತೆ ಸೀರಿಯಸ್ ಆಗಿದ್ರು ಅಂತ ಕೇಳಿ ಊರಿಗೆ ಹೋಗಿದೆ. ನನಗೆ ಇವರು ಯಾವ ರೀತಿ ಪ್ರಾಜೆಕ್ಟ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ನೀವು ಇರ್ಲಿಲ್ಲ, ಉಳಿದವರಿಗೆ ಟೈಮ್ ಸಾಕಾಗ್ಲಿಲ್ಲ, ಅದಕ್ಕೆ ಏನೋ ಒಂದು ರೆಡಿ ಮಾಡ್ಬೇಕಾಯ್ತು, ಮಾಡಿ ಮುಗಿಸ್ಬಿಟ್ಟಿದ್ರಿ. ಇಷ್ಟು ಕಡಿಮೆ ಟೈಮು ನಮಗೆ ಸಾಕಾಗಲ್ಲ, ನಾವು ಕೆಲಸ ಮಾಡಲ್ಲ ಅಂದಿದ್ರೆ ನಾನು ಸಂತೋಷ ಪಡ್ತಾ ಇಲ್ಲ. ನಾನು ಸರ್ ಪ್ಲೀಸ್ ಸರ್, ಈಗಲೂ ಅದ್ರಲ್ಲಿ ಏನ್ ತಪ್ಪಾಗಿದೆ ಅಂತ ಹೇಳಿ, ನಾವ್ ಇವತ್ತೇ ಅದನ್ನ ಕರೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಬೇಡ, ಏನು ಬೇಡ, ಏನೇನು ಬೇಕಾಗಿಲ್ಲ ನನಗೆ. ಅದಕ್ಕೆ ಸಮಯನೂ ಇಲ್ಲ, ನಿಮ್ಮೆಲ್ಲ ನಂಬಿಕೆನೂ ಇಲ್ಲ. ದಯವಿಟ್ಟು ಇನ್ನು ಮುಂದೆ ನಿಮ್ಮ ಕೈಲಿ ಆಗದೆ ಇರೋ ಕೆಲಸನ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಡಿ. ಆ ಕೆಲಸನ ಎಲ್ಲಿ ಹೇಗೆ ಮಾಡಿಸ್ಕೋಬೇಕು ಮಾಡಿಸ್ಕೋತೀನಿ, ಅದು ನನ್ನ ಹಣೆ ಬರ. ಕೆಲಸ ಮಾಡ್ತೀವಿ ಅಂತ ಹೀಗೆ ಮಾಡೋದಕ್ಕೆ ಹೋಗ್ಬೇಡಿ ಅಷ್ಟೇ. ಬಾಸ್ ಹೇಳುವಂಥ ತಪ್ಪನ್ನು ನಾವು ರಿಪೋರ್ಟಲ್ಲಿ ಮಾಡಿದ್ದೀವಿ ಅಂತ ನನಗನ್ನಿಸ್ತಾ ಇಲ್ಲ ಅಮೃತ ಅವರೇ. ತಪ್ಪು ಮಾಡಿದ್ರೆ ಸುಮ್ಮನೆ ಯಾಕೆ ಅವ್ರು ಅಂತಾರೆ? ಸೆಂಟೆನ್ಸ್ಗಳಿಗೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂದರೆ ಅದನ್ನು ನಂಬೋದಕ್ಕೆ ಆಗಲ್ಲ. ಅಮೃತ, ನೀವೊಂದು ಕೆಲಸ ಮಾಡು, ಈಗಲೇ ಹೋಗಿ ಸಿಸ್ಟಮಲ್ಲಿ ಆ ಪ್ರಾಜೆಕ್ಟ್ ಫೈಲ್ನ ಚೆಕ್ ಮಾಡಿ ನೋಡು. ನಾವು ಮಾಡಿರೋದೇ ತಪ್ಪು ಅಂತ ಅವ್ರಿಗೆ ಅನ್ಸಿರ್ಬೇಕಾದ್ರೆ ಕೇಳಿ ನೋಡಿ ಏನು ಪ್ರಯೋಜನ. ವಸಂತಿ ಅವರೇ, ನನಗನ್ಸುತ್ತೆ ಇದರಲ್ಲಿ ಏನೋ ಮೋಸ ನಡೆದಿದೆ ಅಂತ. ಏನೋ ಮೋಸ ಆಗಿದೆ. ಕಂಡುಹಿಡಿಬೇಕು. ಏನಯ್ಯ ರಾಜಶೇಖರ, ನಿನ್ ದಣಿ ಅದೇನಯ್ಯ ನನ್ನ ಫ್ರೆಂಡ್ ಜಗದೀಶ್ ಹತ್ರ ಫಸ್ಟ್ ಕ್ಲಾಸ್ ಆಗಿ ಸೆಟ್ಲ್ ಆಗಿದೆಯಂತೆ. ಅವನ ಫೋನ್ ಮಾಡಿ ಹೇಳಿದ್ನಪ್ಪ. ಏನ್ ಹೇಳೋದು? ಏಯ್, ನೀನು ಅವ್ನು ತುಂಬಾ ಇಷ್ಟ ಆಗ್ಬಿಟ್ಟಿದ್ಯಾ ಕಣೋ. ಒಳ್ಳೆ ವರ್ಕರು, ಬಹಳ ಬುದ್ಧಿವಂತ, ಏನ್ ಟೇಸ್ಟ್ ಅವನು ಅಂತ ಹೇಳ್ತಿದ್ರು. ನಿನ್ ಹ್ಯಾಬಿ ಏನು ಅಂತ ಕೇಳಿದ್ರು, ನಿನ್ ಟೇಸ್ಟ್ ಏನು ಅಂತ ಕೇಳಿದ್ರು, ಅದನ್ನ ಹೇಳದ್ನಪ್ಪ. ನಮ್ಮ ಹ್ಯಾಬೀಸ್ ಎಲ್ಲ ಒಂದೇ ಅಲ್ವೇನ? ಇರೋ ತನಕ ಇಷ್ಟಪಟ್ಟಿದ್ದು ಅನ್ಭವಿಸೋದು, ಸಾಯೋವರೆಗೂ ಸುಖವಾಗಿರೋದು ಅಲ್ವೇನೋ? ಎಕ್ಸಾಕ್ಟ್ಲಿ. ನೋಡು, ಸ್ವರ್ಗ ಅಲ್ಲಿದೆ ಇಲ್ಲಿದೆ ಅಂತ ಇಲ್ಲಿ ಸಲದನ್ನು ಕಟ್ಕೊಂಡು ಒದ್ದಾಡೋದಕ್ಕಿಂತ ಇದು ಆಸೆಯ. ಹಲೋ ಸರ್, ನಮಸ್ಕಾರ ಸರ್. ನಾನ್ ಸರ್ ಅಶೋಕ ಸರ್. ಏನೇ ಅಶೋಕ, ಹೇಗಿದ್ಯಾ? ಸರ್, ನಿಮ್ ದಯ ಆಗ್ತಾ ಇದ್ರೆ ನಾನ್ ಚೆನ್ನಾಗೇ ಇರ್ತೀನಿ ಸರ್. ಏನಪ್ಪ, ಏನ್ ಆಫೀಸ್ ಸಮಾಚಾರ? ಸರ್, ಆ ವಿಷಯ ಮಾತಾಡಕ್ಕೆ ನಾ ಫೋನ್ ಮಾಡಿದ್ದು ಸರ್. ಏನಯ್ಯ, ಏನಾಯ್ತು? ಸರ್, ಆಫೀಸಲ್ಲಿ ಬಾಸ್ ಅಮೃತಾಗೆ ಪ್ರಾಜೆಕ್ಟ್ ಹಾಳಾಗಿದ್ದಕ್ಕೆ ಚೆನ್ನಾಗಿ ಬೈತಾ ಇದ್ರು ಸರ್. ಹೌದಾ? ಏನಯ್ಯ, ಏನ್ ಬೈದ್ರು? ಸರ್, ನಾನು ಹೊರಗಡೆ ಇದ್ನಲ್ಲ, ಅದೇನೇನ್ ಬೈತಾ ಇದ್ರು ನಂಗೆ ಗೊತ್ತಾಗ್ಲಿಲ್ಲ ಸರ್. ಆದ್ರೆ ಬೈತಾ ಇದ್ದದ್ದು ಗ್ಯಾರಂಟಿ ಸರ್. ಅಶೋಕ, ನಾವು ಮಾಡಿದ ಪ್ಲಾನು ಸಕ್ಸಸ್ ಆಗಿದೆ. ಒಳ್ಳೆ ವಿಷಯ ಹೇಳಿದ್ಯಾ ಫೋನ್ ಮಾಡಿ. ಸಾಯಂಕಾಲ ಸಿಕ್ಕು. ನಿನ್ನ ಬ್ರ್ಯಾಂಡ್ ರೆಡಿ ಇರುತ್ತೆ, ಬ್ರ್ಯಾಂಡ್ ಪೂರ್ತಿ ಕುಡಿ, ಎಂಜಾಯ್ ಮಾಡು. ಸರ್, ಹಾಗೆ ನಂಗೆ ಸ್ವಲ್ಪ ತೊಂದರೆ ಇತ್ತು ಸರ್. ಸಂಜೆ ಮಾಮೂಲಿ ಜಾಗ. ಆಯ್ತು ಸರ್, ಫೋನ್ ಇಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ ಓಕೆ ಬಾ. ರಂಗರಾಜು, ಆ ಅಮೃತನಿಗೆ ಶನಿ ಕಾಟ ಶುರು ಆಯ್ತು. ಸೂರ್ಯ ಪ್ರಕಾಶ್ ತದ್ವಾ ಬೈತಾ ಇತ್ತು ಅಂತ. ಹಾಗಾದ್ರೆ ಅವಳನ್ನ ಆಫೀಸಿಂದ ಹೊರಗಾಗ್ತಾನೇನು? ಹಾಕ್ಲೇಬೇಕು. ಜುಜುಬಿ ಕಾಸ್ಗೆ ನನ್ನನ್ನೇ ಹೊರಗಡೆ ಹಾಕ್ದವನು ಇನ್ನು ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಅವಳಿಂದ ಬೀದಿ ಬಂದಿರ್ಬೇಕಾದ್ರೆ
ಹೊರಗಡೆ ಆಗ್ತೆ ಬಿಡ್ತಾನ ನೋಡು ಅವಳು ಕೆಲಸ ಕಳ್ಕೊಂಡು ಬೀದಿ ಬೀದಿ ನೋಡುತ್ತಾ ಅರಿಯೋದು ನಾನು ನೋಡ್ಬೇಕು ನೋಡ್ತೀನಿ ಯಾರು? ಅಪೂರ್ವನ್ ಮನೆ ಇದೇನಾ? ಹೌದು, ನೀವ್ಯಾರು? ಅಂಬಾ, ಜಗದಾಂಬ.